ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜನಗರ ಜಿಲ್ಲಾ ಘಟಕ ವತಿಯಿಂದ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಿಂದ ಚಾಮರಾಜನಗರದವರೆಗೆ ರೈತರ ಬೃಹತ್ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಜಿಲ್ಲೆಯ ರೈತರ ವಿವಿಧ ಸಮಸ್ಯೆಗಳನ್ನು ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಚಾಮರಾಜನಗರ ಜಿಲ್ಲಾ ಘಟಕ ಅಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾದಯಾತ್ರೆಗೆ ಸಾಲೂರು ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರು ಚಾಲನೆ ನೀಡಿದರು. ರೈತ ಸಂಘದ ಬರಗಾಲ ಮುಕ್ತಿಯಾಗಲಿ. ಕರ್ನಾಟಕ ರಾಜ್ಯ ಸಾಮೂಹಿಕ ನಾಯಕತ್ವಕ್ಕೆ, ಹಸಿರು ಸೇನೆಗೆ, ಯೋಗಿಗೆ, ಶ್ರಮಜೀವಿಗೆ, ಅನ್ನದಾತನಿಗೆ, ರೈತ ಮಕ್ಕಳಿಗೆ ಒಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಬುಡಕಟ್ಟು ಜನಾಂಗದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನೇ ಬಹಳ ಪ್ರಮುಖವಾಗಿ ಇಟ್ಕೊಂಡು ಹೊನ್ನೂರು ಪ್ರಕಾಶ್ ಅವರು ಇಲ್ಲಿಂದ ಚಾಮರಾಜನಗರವರೆಗೂ ಪಾದಯಾತ್ರೆ ತಗೋತಾ ಇದ್ದಾರೆ. ದಿನ 50 ಕಿಲೋಮೀಟರ್ ಪಾದಯಾತ್ರೆ ತಗೋತಾ ಇದ್ದಾರೆ. ಬಹಳ ಹುಡುಗಾಟದ ವಿಚಾರ ಅಲ್ಲ. ಸರ್ಕಾರಗಳು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ತಳಿ ಅಭಿವೃದ್ಧಿ ಆಗಿರ್ಬೋದು, ಇಲ್ಲಿರೋರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಬಗ್ಗೆ ಆಗಿರ್ಬೋದು, ನಿನ್ನೆ ಕೂಡ ಚರ್ಚೆ ಮಾಡಿದ್ದೀವಿ. ಅದನ್ನ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು 15 ಪ್ರಮುಖ ವಿಚಾರದಲ್ಲಿ ಮೊದಲು 6-7 ಪಟ್ಟಿಗಳು ಈ ಮಲೆ ಮಹದೇಶ್ವರ ಬೆಟ್ಟದ ಅಭಿವೃದ್ಧಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಇದಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೋಬೇಕಂತ ನಾನು ಕೇಳ್ಬೋದು.